ಹಾಯ್ ಫ್ರೆಂಡ್ಸ್, ಈಗ ಟೈಮ್ 7 ಗಂಟೆ ನೋಡಿ. ಹೊರಗಡೆ ಎಲ್ಲ ಮಂಜಾಗಿದೆ, ಮಳೆ ಬೀಳ್ತಿದೆ. ಬಹಳ ಮಳೆ, ಚಳಿ. ಹೊರಗಡೆ ಎಲ್ಲ ಬಹಳ ಮಂಜು. ನಮ್ಮ ಮನೆಯ ಮುಂದೆ ಕಲ್ಯಾಣ ಮಂಟಪವಿದೆ. ಅಲ್ಲಿ ಒಂದು ಫಂಕ್ಷನ್ ಇದೆ, ಮದುವೆ ಫಂಕ್ಷನ್ ಇವತ್ತು. ಅದಕ್ಕೆ ಸ್ವಲ್ಪ ಗದ್ದಲ ಇದೆ. ಈಗ ಮನೆಯೆಲ್ಲ ಗುಡಿಸಿ ಆಮೇಲೆ ಬಾಗಿಲಿಗೆ ಕಸ ಹೊಡಿಬೇಕು. ಈಗ ನೋಡಿ, ಮನೆ ಗುಡಿಸ್ತಾ ಇದ್ದೀನಿ. ಎಲ್ಲ ಬಲೂನ್ಸು, ಬರ್ಡೇಗಂತ ಬಲೂನ್ಸ್ ತಂದಿದ್ವಿ ಪಾಪುಗೆ ಆಟ ಆಡೋಕ್ಕೆ, ನನ್ನ ಮಗಳಿಗೆ. ಮನೆಯೆಲ್ಲ ಮೊದಲಿಗೆ ಗುಡಿಸ್ತೀನಿ ನಾನು. ಒಳಗಡೆಯಿಂದನೇ ಗುಡಿಸ್ಕೊಂಡು ಹೊರಗಡೆ ಹಾಕ್ತೀನಿ ಕಸವನ್ನೆಲ್ಲ. ಅದರಿಂದ ಮನೆಯ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ವೈಬ್ಸ್ ಎಲ್ಲ ಮನೆಯಿಂದ ಹೊರಗಡೆ ಹೋಗುತ್ತೆ. ನಾವು ಯಾವಾಗಲೂ ಒಳಗಡೆಯಿಂದ ಕಸವನ್ನು ಹೊರಗಡೆ ಹಾಕಬೇಕು. ಒಬ್ಬೊಬ್ಬರ ಮನೆಯಲ್ಲಿ ಮೊದಲಿಗೆ ಬಾಗಿಲಿಗೆ ಕಸ ಹೊಡ್ಕೊಂಡು ಆಮೇಲೆ ಮನೆಯಲ್ಲಿ ಕಸ ಹೊಡಿತಾರೆ. ಹಾಗೆ ಮಾಡಬಾರ್ದು. ಯಾವುದು ಒಂದು ನೆಗೆಟಿವ್ ಆಗಲಿ, ನಿನ್ನೆದನ್ನು ಯಾವುದೇ ಮನೆಯಲ್ಲಿದ್ದರೇನೋ ಅದನ್ನು ನಾವು ಹೊರಗಡೆ ಹಾಕಬೇಕು. ಈಗ ನೋಡಿ, ನಾನು ಎಲ್ಲನೂ ಕಸ ಗುಡಿಸ್ಬೇಕು. ಬಾಗಿಲಿಗೆ ಕಸ ಹೊಡ್ತಿದ್ದೀನಿ. ಈಗ ಹೊಚ್ಚಲಿಗೆ ನೀರು ಹಾಕಿ ಎಲ್ಲ ಶುದ್ಧೀಕರಿಸ್ತಾ ಇದ್ದೀನಿ. ಹೊಚ್ಚಲನ ನೀಟಾಗಿ ತೊಳ್ಕೊಂಡು ನೀರು ಹಾಕಿ ಚೆನ್ನಾಗಿ ಎಲ್ಲನ ತೊಳ್ಕೊತಾ ಇದ್ದೀನಿ, ರಂಗೋಲಿ ಬಿಡೋಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಸಣ್ಣದಾಗಿ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಹೊಚ್ಚಲಿಗೆ. ನಾವು ಹೊಚ್ಚಲಿಗೆ ಅರಿಶಿನ ಕುಂಕುಮನ ಪೂಜೆ ಟೈಮಲ್ಲೇ ಹಾಕ್ತೀವಿ, ಫಸ್ಟಿಗೆ ಹಾಕಲ್ಲ. ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಅವಾಗ ಹೊಚ್ಚಲಿಗೂ ಪೂಜೆ ಮಾಡ್ತೀವಿ. ಈ ರೀತಿ ಬಳ್ಳಿ ರಂಗೋಲಿ ಹಾಕೋದ್ರಿಂದ ಬಹಳ ಚಂದವಾಗಿ ಕಾಣುತ್ತದೆ. ಈಗ ಇಲ್ಲಿ ಮಿಡಲ್ ಒಂದು ಸಣ್ಣದಾಗಿ ಹೂವನ್ನು ಬಿಡಿಸ್ತೀನಿ ನಾನು. ಯಾಕಂದರೆ ನನ್ನ ಮಗಳು ಎಲ್ಲ ಅದನ್ನು ತೊಗೊಂಡು ಆಟ ಆಡ್ತಾಳೆ, ಆಮೇಲೆ ಇಲ್ಲ ಬಾಯಿಗೆ ಹಾಕೊತಾಳೆ. ಅದಕ್ಕಾಗಿ ಸಣ್ಣದಾಗಿ ಬಿಡಿಸ್ತೀನಿ ನಾನು. ನಂದು ಫಸ್ಟ್ ಡೇ ಚಾನಲ್ ಓಪನ್ ಮಾಡಿ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಯಾವುದೇ ತಪ್ಪಾದ ಕ್ಷಮೆ ಇರಲಿ ನನ್ನ ಕಡೆಯಿಂದ ನಿಮಗೆಲ್ಲರಿಗೂ. ಹಾಗೆ ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ. ಇದು ನೋಡಿ, ನಮ್ಮ ಮನೆಯ ಫಿಶ್ ಪಾಟ್. ಇದರಲ್ಲಿ ಒಂದೇ ಫಿಶನ್ನು ನಾವು ಇಟ್ಟಿರೋದು. ಇದು ವಾಸ್ತು ಫಿಶ್ ಆಗಿದೆ. ಸಣ್ಣದಿದ್ದಾಗ ತೊಗೊಂಬಂದಿದ್ದು ನಾವು. ಈಗ ಇಷ್ಟು ದೊಡ್ಡದಾಗಿದೆ. ಇದಕ್ಕೆ ಫಿಶ್ ಫುಡ್ಡನ್ನು ಹಾಕ್ತೀವಿ. ಡೈಲಿ ಮಾರ್ನಿಂಗ್ 1 ಟೈಮ್, ನೈಟ್ 1 ಟೈಮ್, 2 ಟೈಮ್ಸ್ ಫುಡ್ ಹಾಕ್ತೀವಿ. ವಾಸ್ತು ಮೀನು ಮನೆಯಲ್ಲಿ ಇದ್ದರೆ ಗುಡ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಇದು ಮೀನಿನ ಫುಡ್. ಮೀನಿಗೆ ಊಟನೇ ಹಾಕೋಬೇಕು ಡೈಲಿ, ಅದರದ್ದೇ. ಈಗ ಗ್ಯಾಸ್ ಎಲ್ಲನೂ ಶುಚಿಗೊಳಿಸ್ತಾ ಇದ್ದೀನಿ. ಭಾಳ ಅಂದರೆ ಭಾಳ ಚಳಿ ಇದೆ ಹೊರಗಡೆ. ಮಳೆ, ಗಾಳಿ, ಮಾನ್ಸೂನ್ ಎಫೆಕ್ಟ್ ಆಗ್ತಾ ಇದೆ. ಎಲ್ಲನೂ ಶುಚಿಗೊಳಿಸ್ತಾ ಇದ್ದೀನಿ. ಗ್ಯಾಸ್ ಕಟ್ಟೆ, ಗ್ಯಾಸು ಎಲ್ಲನೂ ತೆಗೆದು ಒರೆಸ್ತಾ ಇದ್ದೀನಿ. ನೋಡಿ,
ವಿಡಿಯೋ ಮಾಡೋದಕ್ಕೆ ಒಂದು ಯೂಟ್ಯೂಬ್ ಬೆಸ್ಟ್ ಇರುವಂಥ ಸ್ಟ್ಯಾಂಡ್ ತೊಗೋಬೇಕು. ಟ್ರೈಪಾಡ್ ನೋಡ್ತಾ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟ್, ಅಮೆಝಾನ್ನಲ್ಲಿ. ಈಗ ನೀರು ಕಳಿಸೋಕ್ಕಿಡ್ತೇನೆ ನಾನು. ಬಿಸಿನೀರು ಕುಡಿತೇನೆ ಎದ್ದ ತಕ್ಷಣವೇ. ಬಿಸಿನೀರು ಕುಡಿಯೋದ್ರಿಂದ ಹೆಲ್ತಿಗೆ ಭಾಳಷ್ಟು ಬೆನಿಫಿಟ್ಸ್ ಇದೆ. ಅದರ ಜೊತೆ ಮೆಂತ್ಯ ಕಾಳನ್ನು ತಿಂತಿದ್ದೆ ನಾನು ಮೊದಲಿಗೆ. ಈಗ ಸ್ವಲ್ಪ ಹೆಲ್ತಿಗೆ ಇಶ್ಯೂ ಆಗಿದೆ. ಟೈಫಾಯ್ಡ್ ಆದಾಗಿಂದ ತಿಂತಾ ಇಲ್ಲ ನಾನು. ಈಗ ಚಹಾ ಮಾಡಿಕೊಂಡೆ. ಚಹಾ ಜೊತೆ ಬಿಸ್ಕಿಟ್ ತಿಂತೀನಿ. ಇಲ್ಲಿ ಪಾಪುಗೆ ಹಾಲು ಕಾಯ್ಸೋಕ್ಕಿಟ್ಟಿದ್ದೇನೆ ನನ್ನ ಮಗಳಿಗೆ. ಈಗ ನಾಷ್ಟ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಶೇಂಗಾ, ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಖಾರ ಪುಡಿ, ಸಕ್ಕರೆ, ಉಪ್ಪು, ಅರಿಶಿನ, ಎವರೆಸ್ಟ್ ಚಿಕನ್ ಮಸಾಲ. ಇಲ್ಲಿ ನೋಡಿ ನಮ್ಮ ಮನೆಯವರು ಹೋಗಿ ಹೂವು ತೊಗೊಂಬಂದಿದ್ದಾರೆ. ಫ್ರೈಡೇ ಅಲ್ವಾ, ಪೂಜೆಗೆ ಹೂವು ತೊಗೊಂಬಂದಿದ್ದಾರೆ. ಎಣ್ಣೆ ಕಾಯೋಕ್ಕಿಡಬೇಕು ಒಂದು ಬಾಣಲೆಯಲ್ಲಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಶೇಂಗಾನ ಹಾಕ್ಕೋಬೇಕು. ಬ್ಯಾಚುಲರ್ಸ್ಗೆ ಭಾಳ ಕ್ವಿಕ್ಕಾಗಿ ಮಾಡುವಂಥ ಟೊಮೆಟೊ ಬಾತು. ಶೇಂಗಾ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಶೇಂಗಾ ಕಲರ್ ಚೇಂಜ್ ಆಗೋ ತನಕ, ಸ್ವಲ್ಪ ಕೆಂಪು ಕಲರ್ ಆಗೋ ತನಕ. ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ ಶೇಂಗಾ ಕಾಳಿಂದು. ಶೇಂಗಾ ಕಾಳೆ ಮೇನ್ ಬೇಕಿದ್ದಕ್ಕೆ, ಅದೇ ಇಂಪಾರ್ಟೆಂಟು. ಅದೇ ಟೇಸ್ಟ್ ಕೊಡೋದು ಟೊಮೆಟೊ ಬಾತಿಗೆ. ಸಾಸಿವೆ ಚಟ್ಪಟ್ ಅನ್ನೋ ತನಕ ಹೊಳ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ಬಂದಳು. ಅಷ್ಟಕ್ಕೆ ಎದ್ದು ಅವಳು ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ನಾನು 2 ಜನಕ್ಕೆ ಎಷ್ಟೇ ಮಾಡ್ತಾಯಿದ್ದು, ಅದಕ್ಕೆ ಒಂದೇ ಟೊಮೆಟೊ ಹಣ್ಣು ಹಾಕಿದ್ದೇನೆ. ನಿಮ್ಗೆ ಎಷ್ಟು ಜನಕ್ಕೆ ಬೇಕು, 4 ಜನಕ್ಕೆ ಬೇಕಾದರೆ 2 ಟೊಮೆಟೊ, ಹಾಗೆ ಎಷ್ಟು ಜನ ಇರ್ತೀವೋ ಅಷ್ಟು ಜಾಸ್ತಿ ಟೊಮೆಟೊ ಹಾಕಬೇಕು. ಈಗ ಅದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಜಲ್ದಿ ಮ್ಯಾಶ್ ಆಗುತ್ತೆ, ಪೇಸ್ಟ್ ಆಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಕಡೆನೂ ಹರಡೋ ಹಾಗೆ. ಇಲ್ಲಿ ನೋಡಿ ನನ್ನ ಮಗಳು ದೀಕ್ಷಾ ಅಂತ ಇವಳ ಹೆಸರು. ಮನೆಯೆಲ್ಲ ಸುತ್ತಾಳವಳು. ನಿನ್ನೆ ಅನ್ನ ಮಿಕ್ಕಿತ್ತು, ಅದಕ್ಕಾಗಿ ಟೊಮೆಟೊ ಬಾತ್ ಮಾಡ್ತಿದ್ದೀನಿ. ಟೊಮೆಟೊ ಬಾತ್ ಮಾಡಲಿಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಬಿಡಿಸಿಡ್ತಾ ಇದ್ದೀನಿ. ಗಂಟು ಎಲ್ಲ ಬಿಡಿಸ್ತಾ ಇದ್ದೀನಿ. ಕೈಯಿಂದ ಬಿಡಿಸೋದ್ರಿಂದ ಎಲ್ಲ ಗಂಟು ಸುಲಭವಾಗಿ ಹೋಗುತ್ತೆ. ಇಲ್ಲಿ ನೋಡಿ ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ. ಅದಕ್ಕೆ ಮಸಾಲ ಸಾಮಾನು ಹಾಕ್ಕೊಳ್ಳೋಣ ಈಗ. ಅರಿಶಿನದ ಪುಡಿ, ಖಾರದ ಪುಡಿ 1 ಚಮಚ. ಜಾಸ್ತಿ ಖಾರ ತಿನ್ನಲ್ಲ ನಾವು, ಅದಕ್ಕಾಗಿ. ಸಕ್ಕರೆ 1/2 ಟೀ ಸ್ಪೂನ್. ಎವರೆಸ್ಟ್ ಚಿಕನ್ ಮಸಾಲ ಟೇಸ್ಟಿಗೆ, ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಅರಿಶಿನದ ವಾಸನೆ, ಖಾರ ಪುಡಿ ವಾಸನೆ ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹೊಳ್ಕೋಬೇಕು. ಫ್ರೈ ಆದಮೇಲೆ ಅದಕ್ಕೆ ಅನ್ನನ ಹಾಕ್ಕೋಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮದು
ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಘಮ ಘಮ ಟೊಮೆಟೊ ಬಾತ್. ಅದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷದ ಕಾಲ ಮುಚ್ಚಿ ಇಡಬೇಕು. ರೆಡಿ ಆಯಿತು ನಮ್ಮ ಟೊಮೆಟೊ ಬಾತ್. ಅಷ್ಟರಲ್ಲಿ ನಮ್ಮ ಮನೆಯೊಳಗೆ ಪೂಜೆಯನ್ನು ಮಾಡ್ತಿದ್ದಾರೆ. ಪೂಜೆಯನ್ನು ಮುಕ್ತಾಯ ಬಂತು. ಇವತ್ತು ಫ್ರೈಡೇ ಅಲ್ಲ, ಕಾಮಾಕ್ಷಿ ದೀಪವನ್ನು ಹಚ್ಚುತ್ತೇವೆ ನಾವು. ಇಲ್ಲಿ ನೋಡಿ ನನ್ನ ಮಗಳು ಪೂಜೆಯನ್ನು ನೋಡ್ತಿದ್ದಾಳೆ. ಕಾಮಾಕ್ಷಿ ದೀಪವನ್ನು ಹಚ್ತೇವೆ ನಾವು ಪ್ರತಿ ಫ್ರೈಡೇ. ಅಷ್ಟರಲ್ಲಿ ಟಿಫಿನ್ ಮಾಡೋಕ್ಕೆ ಬಂದೆ ನಾನು. ನನ್ನ ಮಗಳು ನಾನು ತಿಂತೀನಿ, ನನ್ನ ಕೈಯಿಂದ ತಿಂತೀನಿ ಅಂತ ನಾ ಎಷ್ಟು ಒತ್ತಾಯ ಮಾಡಿ ತಿನ್ಸೋಕ್ಕೋದ್ರೆ ಬೇಡ ಬೇಡ ನಾನೇ ತಿಂತೀನಿ ಅಂತ ಫೋಕ್ ಸ್ಪೂನ್ ತೊಗೊಂಬಂದಿದ್ದಾಳೆ. ಫೋಕ್ ಸ್ಪೂನ್ ಎಂತ ತಿಂತಾಳಂತವಳು. ಆಮೇಲೆ ಹಾಗೋ ಹೀಗೋ ಮಾಡಿ ಒಂದು ಉಂಡೆ ತಿನ್ನಿಸಿದೆ ನಾನು. ಆಮೇಲೆ ತಾನೇ ಕೈ ಹಾಕೋ ಬಂದಿದ್ದಾಳೆ. ಬೇಡ ಬೇಡ ಅಂತ ಆ ಸೈಡ್ ಹುಡುದ್ಲು. ಇಷ್ಟೇ ಇವತ್ತಿನ ಬ್ಲಾಗ್.